ನಮಸ್ಕಾರ ಗೆಳೆಯರಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಕೀರ್ತನ ಎಂಬ ಯುವತಿಯ ಜೀವನದಲ್ಲಿ ನಡೆದ ಒಂದು ವಿಚಿತ್ರ ಮತ್ತು ಸಂಕೀರ್ಣವಾದ ಘಟನೆಯ ಬಗ್ಗೆ ತಿಳಿಯೋಣ. ಕೀರ್ತನ ಎಂಎಸ್ಸಿ ಪದವಿ ಮುಗಿಸಿ ಅಭಿನಯದ ಕನಸು ಹೊತ್ತು ಚಿತ್ರರಂಗಕ್ಕೆ ಬಂದವಳು. ಅಲ್ಲಿ ಅವಳಿಗೆ ದೊಡ್ಡ ಯಶಸ್ಸು ಸಿಗದಿದ್ದರೂ ಒಬ್ಬ ಗುಣವಂತ ಪತಿ ಮಾತ್ರ ಸಿಕ್ಕಿದ್ದನು. ಅವನ ಹೆಸರು ವರುಣ್. ವೃತ್ತಿಯಲ್ಲಿ ಅವರು ಚಲನಚಿತ್ರ ನಿರ್ದೇಶಕರು. ಕೀರ್ತನ ನೋಡಲು ಅಪ್ಸರೆಯಂತೆ ಸುಂದರವಾಗಿದ್ದಳು. ವಿವಾಹದ ನಂತರ ದಿನಗಳು ಅವರಿಗೆ ಅತ್ಯಂತ ಸುಖಮಯವಾಗಿದ್ದವು. ವರುಣ್ ತನ್ನ ಪತ್ನಿಯ ಮೇಲೆ ಅಪಾರ ಪ್ರೀತಿಯನ್ನು ಹೊಂದಿದರು. ಹೀಗಿರುವಾಗ ವರುಣ್ ರವರ ತಮ್ಮ ತರುಣ್ ವಿದೇಶದಲ್ಲಿ ತನ್ನ ವೈದ್ಯಕೀಯ ಶಿಕ್ಷಣವನ್ನು ಮುಗಿಸಿ ಮನೆಗೆ ಬಂದನು. ತರುಣ್ ಮನೆಗೆ ಬಂದಾಗ ಕೀರ್ತನ ದೊಡ್ಡ ಆಶ್ಚರ್ಯವಾಗಿತ್ತು. ಏಕೆಂದರೆ ವರುಣ್ ಮತ್ತು ತರುಣ್ ಇಬ್ಬರು ಅವಳಿ ಸಹೋದರರು. ನೋಡುವುದಕ್ಕೆ ಒಬ್ಬರಿಗೊಬ್ಬರು ಅಚ್ಚುಕಟ್ಟಾಗಿ ಒಂದೇ ತರ ಇದ್ದರು. ಯಾರು ವರುಣ್ ಮತ್ತು ಯಾರು ತರುಣ್ ಎಂದು ಗುರುತಿಸುವುದು ಮನೆಯವರಿಗೂ ಕೂಡ ಒಂದು ಸವಾಲಾಗಿತ್ತು. ಕೀರ್ತನ ಮತ್ತು ವರುಣ್ ಅವರ ಮದುವೆಯ ಸಮಯದಲ್ಲಿ ತರುಣ್ ಪರೀಕ್ಷೆಗಳ ಕಾರಣದಿಂದ ಬರಲು ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಆತನನ್ನು ನೋಡಲು ಕೀರ್ತನ ಒಂದು ಮೊದಲ ಅವಕಾಶವಾಗಿತ್ತು. ತರುಣ್ ಬಂದ ನಂತರ ಮನೆಯಲ್ಲಿ ಸಂಭ್ರಮದ ವಾತಾವರಣವಿತ್ತು. ಕೀರ್ತನ, ಅವಳ ಅತ್ತೆ, ಮಾವ ಮತ್ತು ತರುಣ್ ಸೇರಿ ವಿದೇಶದ ಜೀವನದ ಬಗ್ಗೆ ಮತ್ತು ಅಲ್ಲಿನ ಬದಲಾವಣೆಗಳ ಬಗ್ಗೆ ಗಂಟೆಗಟ್ಟಲೆ ಹರಟೆ ಹೊಡೆಯುತ್ತಿದ್ದರು. ತರುಣ್ ವಿದೇಶದಲ್ಲಿ ಬೆಳೆದಿದ್ದರೂ ಭಾರತೀಯ ಸಂಪ್ರದಾಯಗಳ ಬಗ್ಗೆ ಗೌರವ ಹೊಂದಿದ್ದನು. ಅವನು ನೋಡಲು ತುಂಬಾ ಆರೋಗ್ಯವಂತನೂ ಮತ್ತು ಆಕರ್ಷಕನೂ ಆಗಿದ್ದನು. ಆದರೆ ಅವನ ನೋಟದಲ್ಲಿ ಒಂದು ರೀತಿಯ ತುಂಟಾಟ ಮತ್ತು ಕೀರ್ತನೆ ಮೇಲೆ ಒಂದು ವಿಶೇಷವಾದ ಆಕರ್ಷಣೆ ಇತ್ತು ಎಂಬುದು ಅವನಿಗೆ ಈ ಕ್ಷಣಕ್ಕೆ ಅರಿವಾಗಲಿಲ್ಲ. ಮುಂದೆ ನಡೆಯುವ ಘಟನೆಗಳು ಅವರ ಬದುಕನ್ನೇ ಬದಲಾಯಿಸಿದವು. ಒಂದು ದಿನ ವರುಣ್ ಆತುರವಾಗಿ ಕೆಲಸದ ಮೇಲೆ ಹೊರಗೆ ಹೋಗುವಾಗ ತಮ್ಮ ಮೊಬೈಲ್ ಅನ್ನು ಮನೆಯಲ್ಲೇ ಮರೆತು ಹೋಗಿದ್ದರು. ಆ ಸಮಯದಲ್ಲಿ ಕೀರ್ತನ ಸ್ನಾನ ಮಾಡುತ್ತಿದ್ದಳು. ತರುಣ್ ಯಾರಿಗೂ ತಿಳಿಯದಂತೆ ತನ್ನ ಅಣ್ಣನ ಫೋನ್ ಎತ್ತಿಕೊಂಡನು. ಅಷ್ಟರಲ್ಲಿ ವರುಣ್ ಮತ್ತೊಂದು ಫೋನ್ನಿಂದ ಕರೆ ಮಾಡಿ, ನಾನು ಇಂದು ರಾತ್ರಿ ಚಿತ್ರೀಕರಣಕ್ಕಾಗಿ ಕೊಡಗಿಗೆ ಹೋಗುತ್ತಿದ್ದೇನೆ, ಬರಲು ನಾಳೆಯಾಗುತ್ತದೆ. ಈ ವಿಷಯವನ್ನು ನಿನ್ನ ಅತ್ತಿಗೆಗೆ ತಿಳಿಸಿಬಿಡು ಎಂದು ಹೇಳಿದರು. ಅದನ್ನು ಕೇಳಿದ ತರುಣ್ ತನ್ನ ಅಣ್ಣನ ಸ್ಥಾನದಲ್ಲಿ ಕೀರ್ತನದೊಂದಿಗೆ ಸಮಯ ಕಳೆಯಲು ಇದು ಒಂದು ಒಳ್ಳೆಯ ಸಮಯ ಎಂದು ಅನಿಸಿತು. ತರುಣ್ ತಕ್ಷಣ ತನ್ನ ಅಣ್ಣನ ಬಟ್ಟೆಗಳನ್ನು ಧರಿಸಿ ವರುಣ್ ತರಹ ವೇಷ ಹಾಕಿದನು. ಸಂಜೆ ಮನೆಗೆ ಬಂದಾಗ ಅವನು ತರುಣ್ ಎಂದು ಯಾರಿಗೂ ಸಂಶಯ ಬರಲಿಲ್ಲ. ಅವನು ನೇರವಾಗಿ ರೂಮಿಗೆ ಹೋಗಿ ಕುಳಿತನು. ಅವನ ಮೌನವನ್ನು ಕಂಡು ಕೀರ್ತನ ವಿಚಾರಿಸಿದಾಗ ತನಗೆ ಬಾಯಿಯಲ್ಲಿ ಹುಣ್ಣಾಗಿದೆ ಎಂದು ಸನ್ನೆ ಮೂಲಕ ತೋರಿಸಿದನು. ಮಾತನಾಡಲು ತೊಂದರೆಯಾಗುತ್ತಿದೆ ಎಂಬ ಸೋಗು ಹಾಕಿದನು. ಕೀರ್ತನ ಕೂಡ ಪಾಪ ಪತಿಗೆ ಆರೋಗ್ಯ ಸರಿ ಇಲ್ಲ ಅಂತ ಎಂದುಕೊಂಡು ಅವರಿಗೆ ಊಟ ತಂದುಕೊಟ್ಟಳು. ಆದರೆ ತರುಣ್ ಬೇಡ ಊಟವೆಂದು ಸನ್ನೆ ಮಾಡಿದನು. ಕೀರ್ತನ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿ ಅಲ್ಲಿಂದ ತೆರಳಿದಳು. ಸ್ವಲ್ಪ ಸಮಯದ ನಂತರ ಕೀರ್ತನ ಒಂದು ಲೋಟ ಹಾಲನ್ನು ತೆಗೆದುಕೊಂಡು ರೂಮಿಗೆ ಬಂದಳು. ಆಗ ತರುಣ್ ಅವಳನ್ನು ಪ್ರೀತಿಯಿಂದ ಅಪ್ಪಿಕೊಂಡನು. ಕೀರ್ತನ ಅವನಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿದರೂ ಅವನು ತುಂಬಾ ಉತ್ಸಾಹದಿಂದ ಪ್ರೀತಿಯನ್ನು ತೋರಿಸಲು ಶುರು ಮಾಡಿದ್ದನು. ತರುಣ್ಗೆ ವರುಣ್ನ ಬೆನ್ನಿನ ಮೇಲಿದ್ದ ಒಂದು ಸಣ್ಣ ಗುರುತಿನ ಮಚ್ಚೆಯ ಬಗ್ಗೆ ತಿಳಿದಿತ್ತು. ಆದ್ದರಿಂದ ಅವನು ಅದರ ಮೇಲೆ ಮೊದಲೇ ಪ್ಲಾಸ್ಟರ್ ಹಾಕಿಕೊಂಡು ಸಿದ್ಧನಾಗಿದ್ದನು. ಅದರಿಂದ ಕೀರ್ತನೆ ಯಾವುದೇ ಅನುಮಾನ ಬಾರದಂತೆ ಜಾಣತನ ಪ್ರದರ್ಶಿಸಿದನು. ಅವರಿಬ್ಬರು ಆ ರಾತ್ರಿಯನ್ನು ಪರಸ್ಪರ ಪ್ರೀತಿಯ ಸವಿಯೊಂದಿಗೆ ಕಳೆದರು. ಮರುದಿನ ಮುಂಜಾನೆ ಕೀರ್ತನ ಬೆಳಗ್ಗೆ ಎದ್ದು ಸ್ನಾನ ಮುಗಿಸಿ ಅಡುಗೆಯ ಮನೆಗೆ ಹೋದಳು. ತರುಣ್ ಕೂಡ ಅವಳನ್ನು ಹಿಂಬಾಲಿಸಿ ಅಡುಗೆಯ ಕೆಲಸದಲ್ಲಿ ಸಹಾಯ ಮಾಡಿದನು. ಅವನು ತೋರಿಸಿದ್ದ ಹೆಚ್ಚಿನ ಪ್ರೀತಿ, ಕಾಳಜಿಯ ಕೀರ್ತನೆಗೆ ಸ್ವಲ್ಪ ಆಶ್ಚರ್ಯ ತಂದರೂ ಪತಿಯ ಮೇಲಿನ ಪ್ರೀತಿಯಿಂದ ಅವಳು ಎಲ್ಲವನ್ನೂ ಸ್ಮರಣಾತ್ಮಕವಾಗಿ ಸ್ವೀಕರಿಸಿದಳು. ಸಂಜೆ ತರುಣ್ ತಾನು ಹೊರಗೆ ಹೋಗಿ ಬರುವುದಾಗಿ ಹೇಳಿ ಮನೆಯಿಂದ ನಿರ್ಗಮಿಸಿದನು. ಅಷ್ಟರಲ್ಲಿ ನಿಜವಾದ ವರುಣ್ ಕೆಲಸ ಮುಗಿಸಿ ಮನೆಗೆ ಬಂದರು. ವರುಣ್ ಅವರನ್ನು ನೋಡಿದ ತಕ್ಷಣ ಕೀರ್ತನಗೆ ಏನೋ ಒಂದು ಗೊಂದಲ ಮತ್ತು ಅನುಮಾನದ ಅಲೆ ಶುರುವಾಗಿತ್ತು. ವರುಣ್ ಮನೆಗೆ ಬಂದು, ನಿನ್ನೆಯಿಂದ ಕೆಲಸ ಮಾಡಿ ತುಂಬಾ ಸುಸ್ತಾಗಿದೆ, ಒಂದು ಕಾಫಿ ಕೊಡು ಎಂದು ಕೇಳಿದರು. ಅದನ್ನು ಕೇಳಿದ ಕೀರ್ತನಗೆ ಸಿಡಿಲು ಬಡಿದಂತಾಯಿತು. ಅಂದರೆ ನಿನ್ನೆ ರಾತ್ರಿ ಕೊಡಗಿಗೆ ಹೋಗಿದ್ದ ವರುಣ್ ಈಗ ಬಂದಿದ್ದಾರೆ ಎಂದ ಮೇಲೆ ರಾತ್ರಿ ಇಡೀ ನನ್ನ ಜೊತೆಗಿದ್ದದ್ದು ತರುಣ್ ಎಂದು ಅವಳಿಗೆ ಸ್ಪಷ್ಟವಾಗಿ ಅರ್ಥವಾಯಿತು. ಈ ವಿಷಯವನ್ನು ಯಾರಿಗೂ ಹೇಳದಿದ್ದರೆ ಕುಟುಂಬದ ಗೌರವ ಹಾಳಾಗುತ್ತದೆ ಮತ್ತು ಮನೆಯಲ್ಲಿ ದೊಡ್ಡ ಜಗಳವಾಗುತ್ತದೆ ಎಂಬ ಭಯ ಅವಳನ್ನು ಕಾಡಿತ್ತು. ಹಾಗಾಗಿ ಅವಳು ತನ್ನ ಆಘಾತವನ್ನು ಮನಸ್ಸಿನಲ್ಲಿ ಹತ್ತಿಕ್ಕಿ ಸುಮ್ಮನಾದಳು. ರಾತ್ರಿ ಊಟದ ಸಮಯದಲ್ಲಿ ತರುಣ್ ಏನು ತಿಳಿಯದವನಂತೆ ಒಂದು ಬಾಟಲ್ ಮೇಲೆ ಕುಳಿತನು. ಕೀರ್ತನೆ ಅವನ ಮೇಲೆ ವಿಪರೀತ ಕೋಪವಿತ್ತು. ಆದರೂ ಸಮಾಧಾನ ಮಾಡಿಕೊಂಡು ಅವನಿಗೆ ಊಟ ಬಡಿಸಿದಳು. ತರುಣ್ ಅವಳನ್ನು ನೋಡಿ ಮುಗುಳ್ನಗುತ್ತಿದ್ದನು. ಊಟ ಮುಗಿದ ನಂತರ ಕೀರ್ತನ ಅವನನ್ನು ಒಂಟಿಯಾಗಿ ಮಾತನಾಡಿಸಲು ಅವನ ಕೋಣೆಗೆ ಹೋದಳು. ಅಲ್ಲಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು, ನಿನ್ನೆ ರಾತ್ರಿ ವರುಣ್ ವೇಷದಲ್ಲಿ ಬಂದು ನನ್ನ ಮನಸ್ಸಿನೊಂದಿಗೆ ಆಟವಾಡಿ
ದಾ ಬೆಕ್ಕು ನೀನೇ ಅಲ್ವಾ ಎಂದು ಕೇಳಿದಳು. ತರುಣ್ ತಲೆ ತಗ್ಗಿಸಿ ನಿಂತಿದ್ದನು. ಕೀರ್ತನ ಮುಂದುವರಿಸುತ್ತಾ, ನೋಡು ತರುಣ್, ನೀನು ಮಾಡಿದ್ದು ದೊಡ್ಡ ತಪ್ಪು. ಆದರೆ ಈ ಮನೆಯ ಶಾಂತಿ ಮತ್ತು ಅಣ್ಣ ತಮ್ಮಂದಿರ ಸಂಬಂಧಕ್ಕಾಗಿ ನಾನು ಇದನ್ನು ಯಾರಿಗೂ ಹೇಳುತ್ತಿಲ್ಲ. ಆದರೆ ಹಿಂದೆ ನೀನು ಮನೆಯಿಂದ ಹೊರಡಬೇಕು. ನಿನ್ನ ತಪ್ಪು ನಿನಗೆ ಅರಿವಾಗಿದ್ದರೆ ಇಲ್ಲಿಂದ ದೂರ ಹೋಗಿ ಒಬ್ಬ ಒಳ್ಳೆಯ ಮನುಷ್ಯನಾಗಿ, ವೈದ್ಯನಾಗಿ ಬದುಕು. ಈ ರಹಸ್ಯ ನನ್ನ ಮತ್ತು ನಿನ್ನ ನಡುವೆ ಸಮಾಧಿಯಾಗಲಿ ಎಂದು ಎಚ್ಚರಿಸಿದ. ತರುಣ್ಗೆ ತನ್ನ ತಪ್ಪಿನ ಅರಿವಾಗಿ ಮರುದಿನವೇ ತನಗೆ ವಿದೇಶದಲ್ಲಿ ಕೆಲಸ ಸಿಕ್ಕಿದೆ ಎಂಬ ನೆಪ ಹೇಳಿಯನ್ನಿಂದ ನಿರ್ಗಮಿಸಿದನು. ಕೀರ್ತನ ತನ್ನ ಕುಟುಂಬದ ಗೌರವವನ್ನು ಉಳಿಸಿ ಮನಸ್ಸಿನ ಭಾರವನ್ನು ಹೊತ್ತು ಮೌನವಾಗಿ ಬದುಕತೊಡಗಿದ್ದಳು. ಇಲ್ಲಿಗೆ ಈ ಕಥೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.